ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು? ನಮ್ಮ ಏರಿಯಾ ಯಮ ಜಿಪುಣ ಯಾರು ಕೇಳಿದ್ರೆ ಎಲ್ಲರೂ ನಿಮ್ಮನ್ನೇ ತೋರಿಸ್ತಾರೆ. ನಾನು ಜಿಪುಣ ಅಲ್ಲ, ನಾನು ದುಡ್ಡು ಉಳಿಸ್ತಾ ಇರೋದು ಯಾವ್ದಕ್ಕೆ ಗೊತ್ತಾ? ನನ್ನ ಮಗಳಿಗೆ ಮದುವೆ ಮಾಡೋದಕ್ಕೆ. ಆ ವಿಚಾರಕ್ಕೋಸ್ಕರ ಇಲ್ಲಿ ಬಂದಿರೋದು. ರಾಮಲಿಂಗಯ್ಯನವರೇ, ಬನ್ನಿ ಬನ್ನಿ ಬನ್ನಿ. ನೋಡಿ, ನಿಮ್ಗೆ ಯಾವ ಥರ ಹುಡುಗ ಬೇಕು, ಯಾವ ಸೈಜ್ ಇರೋ ಹುಡುಗ ಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಲಂಗಮ್ಮ ಮೇಲೆ ಬೀಳೋದ್ರಿಂದ ನಿಮ್ಗೆ ಹುಡುಗನ್ನ ಸೆಟ್ ಮಾಡಿಕೊಡ್ತೀವಿ. ರಾಮಲಿಂಗಯ್ಯ ಅವರು ಅವ್ರ ಮಗಳ ಮದುವೆ ವಿಚಾರ ಮಾತಾಡೋಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಕಣೋ. ನಮಸ್ಕಾರ ರಾಮಲಿಂಗಯ್ಯ ಅವರೇ. ನನ್ನ ಹೆಸರು ಪತ್ತು ಅಲಿಯಾಸ್ ಪದ್ಮನಾಭ ಅಂತ, ಗಂಡುಗಲಿ ವಂಶದ ಆಧಾರ ಸ್ತಂಭ. ನನಗಿನ್ನು ಮದುವೆ ಹಾಳಾಗೋಗ್ಲಿ ಮುಂಜಿ ಕೂಡ ಆಗಿಲ್ಲ. ನಿಮ್ಮ ಮಗಳಿಗೆ ವಯಸ್ಸೆಷ್ಟು, ಅವಳು ಎಷ್ಟು ಎತ್ತರ, ದಪ್ಪ, ತೂಕ, ಸುತ್ತಳತೆ, ಇನ್ನೊಂದು ಮುಖ್ಯವಾದ ವಿಷಯ, ಅವಳು ಯಾವ ಬಣ್ಣ ಇದ್ದಾಳೆ? ಹಾಲಿನ ಬಣ್ಣನೋ, ಕಾಫಿ ಬಣ್ಣನೋ, ಇಲ್ಲ ಡಿಕಾಕ್ಷನ್ ಬಣ್ಣನೋ? ನನ್ನ ಮಗಳಿಗೆ ಯಾವ ಗಂಡು ಬೇಕು ಅಂತ ಸೆಟ್ ಮಾಡ್ಕೊಳ್ಳೋದು ನನಗೆ ಗೊತ್ತು. ನಾವಿರೋದು ಯಾಕೆ? ಸೆಟ್ ಮಾಡ್ಕೊಡ್ತೀವಿ, ಸುಮ್ಮನೆ. ಸಿಟ್ಟು ಬರೋ ಹಾಗೆ ಯಾಕೋ ಮಾಡ್ತೀಯಾ? ರಾಮಲಿಂಗಯ್ಯನವ್ರೆ, ನಿಮ್ಗೆ ಹುಡುಗ ಯಾವ ಲೆಂಜಲ್ಲಿ ಇರಬೇಕು? ನನಗೆ ವರ ಬೇಕಾಗಿಲ್ಲ, ನನಗೆ ಒಂದು ಸೈಟ್ ಕೊಂಡ್ಕೋಬೇಕು. ಅದನ್ನ ಕೊಂಡ್ಕೊಂಡು ನನ್ನ ಬಾವಿ ಎಳಿನ ಕೊಡಬೇಕು. ಅದಕ್ಕೆ ಬಂದಿರೋದು. ಅವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಜಜತ್ಗೆ ಪದ್ದುಬಿಟ್ಲ ಅವ್ರು ಅಷ್ಟೊಂದು ಕಂಜೂಸ್ ಆಗಿದ್ರು ಮದ್ವೆ ಟೈಮಲ್ಲಿ ಅಳಿಯಂಗೆ ಸೈಟ್ ಕೊಡಿಸ್ತಾರ? ಜಜತ್ಗೆ ಈ ಚಾನ್ಸ್ನ ಯಾವುದೇ ಕಾರಣಕ್ಕೂ ಬಿಡಕ್ ಹೋಗ್ಬಿಡಿ. ಸರಿಯಾಗಿ ಸ್ಕೆಚ್ನ ಹಾಕಿ. ರಾಮಲಿಂಗಯ್ಯನವ್ರಿಗೆ ಒಂದು ಸೈಟ್ ಬೇಕಂತೆ ಕೊಡ್ಸಿ. ನನಗೂ ನಿಮ್ಗೂ 50-50. ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಮೊದಲು ಹೋಗಿ ರಾಮಲಿಂಗಯ್ಯನವ್ರ ಹತ್ರ ಬಾಯಿ ತುಂಬಾ ಮಾತಾಡಿ. ಲಿಂಗು, ರಾಮಲಿಂಗು, ನಿಮಗೆ ಸೈಟ್ ಬೇಕು, ನಿಮ್ಗೆ ಸೈಟ್ ಕೊಡಿಸ್ಲೇಬೇಕು ಅಂತ ನನ್ನ ಶ್ರೀಮತಿಯವರು ರೆಕಮೆಂಡ್ ಮಾಡಿದ್ದಾರೆ. ಬನ್ನಿ, ನಿಮ್ಗೆ ಬಂಗಾರದಂತ ಸೈಟ್ ನಾ ಹುಡುಕಿ ಕೊಡ್ತೀನಿ. ನಾನು ಆಗೀತಾ ಇದ್ರೆ ಬಂಗಾರನೇ ಸಿಗ್ಬೇಕು ಅಂತ ಸೈಟ್ ನ ಹುಡುಕಿ ಕೊಡ್ತೀನಿ. ಬೇಕು, ನಾನು 4 ಕಡೆ ಹುಡುಕ್ಬೇಕಲ್ಲ. ಅಡ್ವಾನ್ಸ್ ಅಂತ ಇಟ್ಕೊಳ್ಳಿ. ಈ 11 ರೂಪಾಯಿ ಏನು ಬರುತ್ತೆ ಅಂತೀನಿ. ನಮ್ಮ ಏರಿಯಾದಲ್ಲಿ ಒಂದು ಕಾಫಿಗೆ 25 ರೂಪಾಯಿ ಇದೆ. ಕಾಫಿ ಯಾಕೆ ಕುಡಿತೀರಾ? 10 ರೂಪಾಯಿ ಕೊಟ್ರೆ ಕಾಕ ಅಂಗಡಿಲಿ 2 ಟೀ ಬರುತ್ತೆ, ಕುಡೀರಿ. ರಿಯಲ್ ಎಸ್ಟೇಟ್ ಕಿಂಗ್ ಪಾಂಡುರಂಗ ಅವರು ಇದ್ದಾರಾ? ಅವ್ರು ರಿಯಲ್ ಆಗೇ ಇದ್ದಾರೆ, ಇನ್ನೂ ರೀಲ್ ಸೇರ್ಕೊಂಡಿಲ್ಲ. ಮಾರೋದಿಕ್ ಬಂದಿದ್ದೀರಾ, ಕೊಳ್ಳೋದಿಕ್ ಬಂದಿದ್ದೀರಾ? ಅರ್ಜೆಂಟಾಗಿ ಒಂದು ಸೈಟ್ನ ಮಾರೋದಿತ್ತು. ಅವರು ನನ್ನ ಕಸ್ಟಮರ್, ಸುಮ್ಮನೆ ಇಲ್ಲಿ ಕಳಿಸ್ಕೊಡಿ. ನಮಸ್ಕಾರ, ನನ್ನ ಹೆಸರು ಗುರುಪಾದ ಅಂತ. ಎಲ್ಲರಿಗೂ ಇರೋದು ಅದೇ ಪಾದ. ಎಲ್ಲಿ ದೇವ್ರ ಫೋಟೋನೇ ಕಾಣಿಸ್ತಾ ಇಲ್ಲ. ಕೈ ಮುಗ್ದು ಕೆಲಸ ಶುರು ಹಚ್ಕೊಳ್ಳೋಣ ಅಂತ. ಕಣ್ಣು ಮುಚ್ಕೊಂಡು ಅಣ್ಣವ್ರು ಈಶ್ವರನ್ ಪಾತ್ರ ಮಾಡಿದ್ದನ್ನ ಕಣ್ಣು ಮುಂದೆ ತಂದ್ಕೊಂಡು ಕೈ ಮುಕ್ಕೊಳ್ಳಿ. ಬಂದ್ರ? ಬಂದ್ರು. ಬಂದ ಕೆಲಸ ಏನು ಅಂತ ಹೇಳಿ. ನೋಡಿ, ಇದು ನಾನು ಮಾರಬೇಕಾಗಿರೋ ಸೈಟಿನ ಡಾಕ್ಯುಮೆಂಟ್ಸು. ಒಂದ್ಸರಿ ನೋಡಿ ಸರ್, ಕನ್ನಡಿ ಇದ್ದಾಗಿದೆ. ಸರ್, ಏನ್ ಮಾಡ್ತಾ ಇದ್ದೀರಾ? ಕನ್ನಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ತಲೆ ಬಾತ್ಕೊಂಡ್ಬಿಟ್ಟೆ. ಇನ್ನು 2 ವರ್ಷದ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕು. ನೀವೇನು ಯೋಚನೆ ಮಾಡಬೇಡಿ, ಸಕಾಲ ಸ್ಕೀಮ್ ಇದೆಯಲ್ಲ, ಮಾಡಿಸ್ಕೊಡ್ತೀನಿ ಬಿಡಿ. ಹೌದು, ಈ ಸೈಟ್ನ ಯಾಕೆ ಮಾಡ್ತಾ ಇದ್ದೀರಾ? ನಾನು ಒಂದು ಫ್ಲಾಟ್ ತಗೊಬೇಕಾಯ್ತು. ಅದಕ್ಕೆ ಅರ್ಜೆಂಟಾಗಿ ಈ ಸೈಟ್ನ ಮಾಡಿಸ್ಕೊಟ್ರೆ ನನ್ಗೆ ತುಂಬಾ ಅನುಕೂಲ ಆಗುತ್ತೆ. ನೋಡಿ, ನಾವು ಸಾಮಾನ್ಯವಾಗಿ 2% ಕಮಿಷನ್ ತಗೋತೀವಿ. ಈ ಪರ್ಸೆಂಟ್ ಅಂತ ಹೇಳ್ಬೇಡಿ, ಇಷ್ಟು ಅಂತ ಫಿಕ್ಸ್ ಮಾಡಿ ಕೊಟ್ಬಿಡ್ತೀನಿ. ನಿಮ್ಮ ಸೈಟು ತುಂಬಾ ದೊಡ್ಡದಿದೆ, ಒಂದು 4 ಲಕ್ಷ ಕೊಡಿ, ಮಾಡಿಸ್ಕೊಟ್ಬಿಡ್ತೀನಿ. ಆಯ್ತು ಬಿಡಿ, ಕೊಡೋಣ. ಕೇಳಿಸ್ಕೊಂಡ್ರೇನು? ಸೆಲ್ಲರ್ ಇಂದ 4 lakhs, ಬಯರ್ ಇಂದ 4 lakhs, ಅಂದ್ರೆ ಟೋಟಲ್ ಆಗಿ 8 lakhs. ಅದರಲ್ಲಿ ನಿಮಗೆ ಸಿಗುತ್ತೆ? ನನಗೆ 4 ಲಕ್ಷ, ಹಬಿಗೆ 4 ಲಕ್ಷ. ರಾಮಲಿಂಗಯ್ಯ
ಅನ್ನೋರಿಗೆ ಸೈಟ್ ಬೇಕಾಗಿದೆ. ನಿಮ್ಮ ಸೈಟ್ ನ ಅವ್ರಿಗೆ ಮಾಡಿಸ್ಕೊಡ್ತೀನಿ. ತಡ ಮಾಡಿದಷ್ಟು ಬುಡ ಒಣಗೋಗತ್ತೆ. ಬನ್ನಿ. ಹಬಿ ಏನು ಅಂದ್ರೆ ನಿಮ್ ಜೊತೆ ನಾನು ಬರ್ಬೇಕೇನೋ? ನೀವು ಬಿಸ್ಲಿಗೆ ಬಂದ್ರೆ ನಿಮ್ಮ ಸೌಂದರ್ಯ ಹಾಳಾಗಿ ಬಿಡತ್ತೆ. ನಾನೇ ತಂದು ಕೊಡ್ತೀನಿ. ಏನ್ ತಂದ್ಕೊಡ್ಬೇಕಂತೆ? ಅದು ನನ್ನ ಹೆಂಡತಿಗೆ ಮಲ್ಲಿಗೆ ಹೂ ಬೇಕಂತೆ. ಹಾಸಿಗೆ ತುಂಬಾ ಹರಡೋದಕ್ಕೆ. ಮಲ್ಲಿಗೆ ಹೂ ತಂದಿಲ್ಲ ಅಂದ್ರೆ ನನ್ನ ಹೆಂಡತಿ ನಿದ್ರೆನೆ ಮಾಡಲ್ಲ. ಬಹಳ ರಸಿಕರಪ್ಪ ನೀವು. ರಸಿಕತೆ ಇಲ್ದಿರ ಬಾಳು ಒಂದು ಬಾಳೆನ್ರಿ. ಛತ್ರಿ ಇದ್ದ ಹಾಗೆ. ಈ ಕೈಗೆ ಸೈಟ್ ನ ಬದಲಾಯಿಸೋದಕ್ಕೆ 8 ಲಕ್ಷ ಸಿಕ್ತ. ನಮ್ಮನವ್ರೆ, ನಾನೇನೋ ರಿಸ್ಕ್ ತಗೊಂಡು ಆ ಸೈಟ್ ನ ಮಾರ್ಸಿದ್ದಾಯ್ತು. ಆದ್ರೆ ನಿಮ್ಮ ಸೊಸೆ ಏನೂ ಕಷ್ಟಪಡದೆ 4 ಲಕ್ಷ ರೂಪಾಯಿ ಕಿತ್ಕೊಂಡ್ರಲ್ಲ, ಇದು ಸರಿನಾ? ಏನ್ರಿ ಏನ್ರಿ ಹೇಳೋದು? ಮೋಸ, ಶುದ್ಧ ಮೋಸ, ಶುದ್ಧ ಮೋಸ. ನಿಮ್ಮ ಬಾವಿ ಅಳಿಯಂದಿರೋ ಮೋಸ ಮಾಡ್ಬಿಟ್ಲೆ, ಮದುವೆಗೆ ಮುಂಚೆನೆ ಕೈ ಕೊಟ್ಬಿಟ್ಲೆ. ಮೋಸ ಆಗಿರೋದು ನನ್ನ ಅಳಿನಿಂದಲ್ಲ, ನಿಮ್ಮ ಮಗನಿಂದ. ನಾನು ಜಾಜಿ ಚಂಬಲ್ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನಮಸ್ಕಾರ. ನೀವು ಸಮಾಜ ಸೇವೆ ಪರೋಪಕಾರ ಅಂತ ಓಡಾಡ್ಕೊಂಡಿದ್ದೀರಲ್ಲ, ಆದ್ರೆ ನಿಮ್ಮ ಮನೆಯಲ್ಲಿ ಅನ್ಯಾಯ, ಅವ್ಯವಹಾರ, ದಗಲ್ಬಾಜಿ ಇವೆಲ್ಲ ನಡೀತಿದೆಯಲ್ಲ, ಇದನ್ನೆಲ್ಲ ನೋಡ್ಕೊಂಡಿದ್ದೀರಲ್ಲ, ನಿಮ್ಗೆ ಸರಿ ಏನ್ರಿ ಇದು? ಮೋಸ ಆಗಕ್ಕೆ ಸಾಧ್ಯನೇ ಇಲ್ಲ. ಈಗ ಅಂತದ್ ಏನಾಯ್ತು? ಪ್ರಾಪರ್ಟಿ ಟೈಟಲ್ಲೇ ಸರಿಯಾಗಿಲ್ಲ ರೀ. ನಿಮ್ಮ ಯಜಮಾನರು ನನಗೆ ಮಾಡಿಸಿದ್ದಾರೆ, ಅದು 4 ಲಕ್ಷ ಕಮಿಷನ್ ತಗೊಂಡು. ಈ ವಿಷಯ ನನಗೆ ಈಗ ಗೊತ್ತಾಯ್ತು ನೋಡಿ. ಹಾಬಿ ಟೈಟಲ್ ಚೆಕ್ ಮಾಡಿ ನೋಡಿಲ್ವಾ ನೀವು? ನೋಡಿನೇ ಮಾರಿದ್ದು. ಟೈಟಲ್ಗಳು ಸರಿಯಾಗಿಲ್ದೆ ಯಾರಿ ಮಾರ್ತಾರೆ? ನೀವು ಕೊಟ್ಟ ಸೈಟ್ ಡಾಕ್ಯುಮೆಂಟ್ ತಗೊಂಡೋಗಿ ನಮ್ಮ ಲಾಯರ್ ಹತ್ರ ತೋರಿಸ್ದೆ. ಅವರು ಅದಕ್ಕೆ ವಂಶ ವೃಕ್ಷನೇ ಇಲ್ಲ ಅಂದ್ರು. ತಾನೆ ಕತೆ ಕಾದಂಬರಿ ಎಲ್ಲ ರೀ. ಸೈಟ್ ಮಾರ್ದೋನ ವಂಶ ವೃಕ್ಷ ಇರಬೇಕು. ನಾಳೆ ಲಿಟಿಗೇಷನ್ ಆಗುತ್ತೆ. ದೊಡ್ಡಪ್ಪನ ಮಗ, ಚಿಕ್ಕಪ್ಪನ ಮಗ ಅಂತ ಬಂದು ತಂಟೆ ತಕರಾರು ಮಾಡ್ಬೋದು. ಅಂತದೇನು ಆಗಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ. ಗ್ಯಾರಂಟಿ ಯಾರಿಗಿರಬೇಕು? ನಾಳೆ ನಾನು ಸೈಟ್ ಪೇಪರ್ನ ತರ್ತೀನಿ, ನನ್ನ ಹಣ ತಂದು ಇಟ್ಬಿಡಿ. ಹಲೋ ಗುರುಪಾದಪ್ಪನವ್ರೆ, ನಾನು ಪಾಂಡುರಂಗ ಗುಂಡುಗಲಿ. ಇದು ಈಗ ಯಾವುದು ಎತ್ತಕ್ಕಾಗ್ತಾ ಇಲ್ಲ. ಬಹಳ ಬೇಗ ನನ್ನ ಕೆಲಸ ಮಾಡಿಕೊಟ್ರಿ, ತುಂಬಾ ಸಂತೋಷ. ಆ ದೇವಸ್ಥಾನಕ್ಕೆ ಹೋಗಿ ಕಾಣಿಕೆ ಹಾಕಿ ಬರ್ತೀನಿ. ನಿಮ್ಮ ದೇವಸ್ಥಾನ, ಕಾಣಿಕೆ, ನಮಸ್ಕಾರ ಸೈಟ್ ಗಿಡಿ. ನಿಮ್ಮಿಂದ ಸೈಟ್ ಕೊಂಡ್ಕೊಂಡ ರಾಮಲಿಂಗಯ್ಯನವರು ಬಂದಿದ್ದಾರೆ, ಮುಗಿತಾ ಇದ್ದಾರೆ. ನಿಮ್ಮ ಸೈಟ್ ಪೇಪರ್ ಸರಿ ಇಲ್ಲ, ನಾಳೆ ಲಿಟಿಗೇಷನ್ ಆದ್ರೂ ಆಗ್ಬೋದು ಅಂತಿದ್ದಾರೆ. ನಿಜವಾಗ್ಲೂ ಆತರ ಏನೂ ಆಗೋದಿಲ್ಲ ಪಾಂಡ್ರಂಗ ಅವ್ರೆ. ಏನ್ರಿ ಆಟ ಆಡ್ತಾ ಇದ್ದೀರಾ? ಆ ಎಡ್ವರ್ಡ್ ಸೈಟ್ ಅನ್ನ ನಮಗ್ ಮಾರಿ ನೀವು ಆರಾಮಾಗಿದ್ದೀರಾ? ಮೊದ್ಲು ನಾವು ದುಡ್ಡು ಕೊಟ್ಟಿದ್ದನ್ನ ವಾಪಸ್ ಕೊಡಿ, ನಾನು ಅವ್ರಿಗೆ ಕೊಡ್ಬೇಕು. ಯಾವಾಗ ಬರ್ತೀರಾ? ನಿಂತಲ್ಲೇ ಬಂದು ದುಡ್ಡು ಕೊಡಿ ಅಂದ್ರೆ ಆಗಲ್ಲ ರೀ. 2 ತಿಂಗಳು ಟೈಮ್ ಬೇಕು. 2 ತಿಂಗಳು ಬಿಟ್ಟು ಕೊಡ್ತೀರಾ? ಹಲೋ 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 ರೇ, 1 ತಿಂಗಳು 2 ತಿಂಗಳು ಅಂತ ಕಾಯಕ್ಕಾಗಲ್ಲ. ವಂಶ ವೃಕ್ಷ ಇಲ್ದಿರೋ ಸೈಟ್ನ ಮಾರಿಸಿ ಈಗ ದುಡ್ಡು ವಾಪಸ್ ಕೊಡಲ್ಲ ಅಂದ್ರೆ ಹೇಗೆ? ನಾನು ನಾಳೆ ಬರ್ತೀನಿ, ನಮ್ ದುಡ್ಡು ವಾಪಸ್ ಮಾಡಬೇಕು. ವಾಪಸ್ ಮಾಡಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನ್ನ ಪಾಡಿಗೆ ನಾನಿದ್ದೆ, ಅವನಿಗೆ ಸೈಟ್ ಮಾತ್ರ ಹಾಗೆ ಮಾಡಿದ್ದೆ ನೀವು. ನಾನು ಕೊಟ್ಟ 4 ಲಕ್ಷ ವಾಪಸ್ ಕೊಡ್ರಿ. ಎಲ್ಲಾದ್ರೂ ಹಾಗೆ ಇರುತ್ತಾ? ದುಡ್ಡು ಐಸ್ ಕ್ರೀಮ್ ತರ ಹಾಗೆ ಕರ್ಗೋಗ್ಬಿಡುತ್ತೆ. ದುಡ್ಡು ಹೇಗ್ರಿ ಕೊಡ್ಲಿ? ನೀವೇ ಇದ್ದೀರಲ್ಲ, ಕೊಡ್ತೀರಾ ಬಿಡಿ. ಹಲೋ, ಈ ಕಡೆಯಿಂದ ಪಾಂಡುರಂಗ ಗುಂಡುಗಲಿ, ಆ ಕಡೆಯಿಂದ ಯಾರು? ಈ ಕಡೆಯಿಂದ ನಾನೇ ಮಾತಾಡ್ತಿರೋದು. ವಂಶ ವೃಕ್ಷ ಇಲ್ದಿರೋ ಸೈಟ್ನ 40 ಲಕ್ಷ ರೂಪಾಯಿಗೆ ಮಾರಿಸಿ ಕಮಿಷನ್ ತಗೊಂಡ್ಬಿಟ್ರಲ್ಲ, ಆ ಸೈಟು ನನಗೆ ಬೇಡ. ನನಗೆ ದುಡ್ಡು ಬೇಕು, ದುಡ್ಡು ಕೊಡ್ಸಿ. ನನಗೇನು ಕೇಳಿಸ್ತಾ ಇಲ್ಲ, ಆದ್ರೂ ಹೇಳ್ತಾ ಇದ್ದೀನಿ. ರಾಮಲಿಂಗಯ್ಯನವ್ರೆ, ನೀವೇನು ಹೆದರ್ಕೋಬೇಡಿ, ಆ ಸೈಟ್ಗೆ ನಾನೇ ಗ್ಯಾರಂಟಿ. ಹಲೋ, ಯಾರು? ಆಂಡಳಮ್ಮನ? ಚೆನ್ನಾಗಿದೀಯಾ? ಆಂಡಾಳಮ್ಮ ಅಲ್ಲ, ರಾಮಲಿಂಗಯ್ಯ. ರಾಮಲಿಂಗಯ್ಯ ಮಾತಾಡ್ತಿರೋದು. ರಾಮಲಿಂಗಯ್ಯ, ನನ್ನ ಮಗಳು ಮದುವೆ ಹತ್ರ ಇದೆ, ಜ್ಞಾಪಕ ಇದೆಯಾ? ಗೊತ್ತಾಯ್ತು ಬಿಡಿ.
ಲಾಡು ಮಾಡಿಸ್ಬೇಕು, ಗೋಪುರ ಮಾಡಿಸ್ಬೇಕು. ಹೌದು, ಏನ್ ಸ್ವೀಟ್ ಮಾಡಿಸ್ತಾ ಇದ್ದೀರಾ? ಈ ಪೇಣಿ ಚಿರೋಟಿ ತಿಂದು ತಿಂದು ಬೇಜಾರಾಗ್ಬಿಟ್ಟಿದೆ. ಈಗ ಮದುವೆ ಮನೆಗೆ ಸ್ವೀಟನ್ನ ನೀನೇ ತಗೊಂಡೋಗಿ ಕೊಡ್ತೀಯೋ ಇಲ್ಲ ಅವರೇ ತಗೊಂಡೋಗಕ್ ಬರ್ತಾರೋ? ಓಹೋ ಡೋರ್ ಡೆಲಿವರಿನಾ? ಡೆಲಿವರಿ ರೇಟಾ? ಅಯ್ಯೋ ಕರ್ಮ ರೇ ಪಾಂಡುರಂಗ, ನಾನ್ ರೀ ರಾಮಲಿಂಗಯ್ಯ ಮಾತಾಡ್ತಿರೋದು. ಕೇಳಿದೆ ಅಂತ ಹೇಳು. ಆ ರಾಮಲಿಂಗಯ್ಯ ಅನ್ನೋನು ಮನೆ ಹತ್ರ ಬಂದ್ಬಿಟ್ರೆ ಕಷ್ಟ. ಸೈಟ್ನ ಸೆಟ್ಲ್ ಮಾಡಬೇಕು. ಆ ಯೋಗ್ಯ ನನ್ನ ಮಗ ಬಾಯಿ ಮುಚ್ಕೊಂಡಿರ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕು. ಮತ್ತೆ ಫೋನ್ ಮಾಡ್ತೀನಿ, ಸರಿನಾ? ಮಗನೇ, ಆ ರಾಮಲಿಂಗಯ್ಯನ ಕಾಟ ಜಾಸ್ತಿ ಆಗ್ತಾ ಇದೆಯಲ್ಲೋ. ಏನು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮಾತೋಶ್ರೀ ರಂಗಮ್ಮನವ್ರೆ. ಹಲೋ, ನಾನು ಗಂಡುಗಲಿ ವಂಶದ ಹಿರಿತಲೆ ಲಂಗಮ್ಮ ಮಾತಾಡೋದು. ರಾಮಲಿಂಗಯ್ಯ ಮಾತಾಡ್ತಿರೋದು. ಮಗನೇ ರಾಮಲಿಂಗಯ್ಯ, ನಾನು ಫೋನ್ ಹತ್ರ ಬರಲ್ಲ ಅಂತ ಹೇಳಿ. ನೋಡಿ, ನೀವು ರಾಮಲಿಂಗಯ್ಯ ಆದಲೇ ಅವನು ಫೋನ್ ಹತ್ರ ಬರಲ್ಲ ಅಂತಿದ್ದಾನೆ. ಯಾಕೆ ಬರೋಂಗಂತೆ? 40 ಲಕ್ಷ ರೂಪಾಯಿ ಮೋಸ ಮಾಡಿದಾನೆ. ನಮ್ ದುಡ್ಡು ನನಗೆ ಕೊಡ್ಸಿ. ಆ ತಲೆ ಕೆಟ್ಟ ಮನುಷ್ಯ ಬಾಯಿಗೆ ಬಂದ ಹಾಗೆ ಬೈತಿದ್ದಾನೆ ಕಣೋ. ನಾನು ಮನೇಲೇ ಇಲ್ಲ ಅಂತ ಹೇಳ್ಬಿಡಿ. ನೋಡಿ, ನನ್ನ ಮಗ ಮನೇಲಿಲ್ಲ, ಆಮೇಲೆ ಫೋನ್ ಮಾಡಿ. ಹಲೋ, ನಾನು ಪದ್ದು ಮಾತಾಡ್ತಾ ಇರೋದು. ಪದ್ದು ಅವರಾ? ಸರ್, ನೀವು ತುಂಬಾ ಗ್ರೇಟ್ ಸರ್. ನಿಮ್ಮನ್ನು ನೋಡ್ತಾ ಇದ್ರೆ ದೊಡ್ಡ ಹೀರೋ ನೋಡ್ದಾಗುತ್ತೆ. ನೀವು ದಾರಾ ಸಿಂಗ್ಗಿನ್ನ ಗ್ರೇಟ್ ಸರ್. ಥ್ಯಾಂಕ್ ಯು. ನಾನು ಗಂಡುಗಲಿ ವಂಶದ ಆಧಾರ ಸ್ತಂಭ. ನಾನು ರಾಮಲಿಂಗಯ್ಯ ಮಾತಾಡ್ತಿರೋದು. ಯಾರು ಬೇಕಾಗಿತ್ತು? ಅದೇ ಪಾಂಡುರಂಗ ಯಾವುದೋ ಸೈಟ್ನ ನನ್ನ ತಲೆ ಕಟ್ಟಿದ್ದಾನೆ. ನೋಡಿ, ಆ ಪೇಪರ್ಸ್ನೆಲ್ಲ ನಾನು ತಂದಿಟ್ಕೊಂಡಿದ್ದೀನಿ. ಏನಾದರೂ ಮಾಡಿ ದುಡ್ಡು ನನಗೆ ವಾಪಸ್ ಕೊಡ್ಸಿ. ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಸುಮ್ಮನೆ ಹೆಲ್ಪ್ ಮಾಡೋಕ್ಕಾಗುತ್ತಾ? ನೋಡಿ, ದೋಸೆಗೆ ಅಂತ ನಿಮ್ಗೆ 200 ರೂಪಾಯಿ ಕೊಡ್ತೀನಿ. ಅದೇನು ವಿಚಾರ ಅಂತ ತಿಳ್ಕೊಂಡು ನನಗೆ ತಿಳಿಸ್ತೀರಾ? ಮಸಾಲೆ ದೋಸೆಗೆ ದುಡ್ಡು ಕೊಡೋದಾದ್ರೆ ನಾನು ಹೇಳ್ತೀನಿ. ಬಾರೋ ಇಲ್ಲಿ. ಏನೋ ಕರೆದಿದ್ದು? ಈಗ ನೀನೇ ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡ್ತೀಯಾ, ಇಲ್ಲ ರಾಮಲಿಂಗಯ್ಯನವರಿಗೆ ನಿನ್ನೆ ಹಿಡ್ಕೊಟ್ಬಿಡ್ಲಾ? ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡ, ನಾವೆಲ್ಲ ಒಂದೇ ಮನೆಯವ್ರು ಕಣೋ. ಯಾರಿಗೋ ಫೋನು? ರಾಮಲಿಂಗಯ್ಯನವರಿಗೆ. ತಗೋ. ಹಬಿ, ಏನ್ರಿ ನಿಮಗೂ ಓಳು? ಆ ರಾಮಲಿಂಗಯ್ಯ ಮಹಿಳಾ ಸಂಘಕ್ಕೂ ಹುಡ್ಕೊಂಡ್ ಬಂದಿದ್ದ ಗೊತ್ತಾ? ಈಗ ನಾನೇನ್ರಿ ಮಾಡ್ಲಿ? ನಾನು ಮಹಿಳಾ ಸಂಘದಲ್ಲಿ ಇಂಪಾರ್ಟೆಂಟ್ ಸ್ಪೀಚ್ ಮಾಡ್ತಾ ಇದ್ದೆ. ನನ್ನ ಸ್ಪೀಚ್ ನ ಅರ್ಧಕ್ಕೆ ನಿಲ್ಸಿ, ಈ ಸೈಟ್ ಇಂದ ನಂಗೆ ಮೋಸ ಆಗಿದೆ, ನೀವು ನನಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ಹೇಳ್ದ. ಈಗ ನಾನು ನಿಮ್ಮನ್ನ ಹಿಡ್ಕೊಳ್ಳ? ಇಲ್ಲ. ರಾತ್ರಿಗೆ ಡೋಂಟ್ ಟಾಕ್ ರಬೇಶ್. ಇಮಿಡಿಯೇಟ್ ಆಗಿ ಆ ರಾಮಲಿಂಗಯ್ಯ ಅವ್ರ ದುಡ್ಡನ್ನ ವಾಪಸ್ ಕೊಟ್ಬಿಡಿ. ಕಾರಣ ನೀವೇ ತಾನೇ? ಏನೋ ಕಮಿಷನ್ ಬರೋ ಆಸೆಗೆ ರೆಕಮೆಂಡ್ ಮಾಡಿದ್ನಪ್ಪ. ಇದನ್ನ ರಿಸೀವ್ ಮಾಡಕ್ ಹೋಗ್ಬೇಡ್ರಿ. ಅಷ್ಟೊತ್ತಿಂದ ಅದು ಬಡ್ಕೋತಾ ಇದೆ, ಅದು ಯಾರು ಅಂತ ನೋಡ್ಬಾರ್ದೇನೋ? ರಾಮಲಿಂಗಯ್ಯಂದ ಫೋನು. ಈ ಲ್ಯಾಂಡ್ ಲೈನ್ ನಂಬರೇ ಚೇಂಜ್ ಮಾಡ್ಬಿಡ್ತೀನಿ. ಈ ನಂಬರ್ ಚೇಂಜ್ ಮಾಡಿ ಬೇರೆ ನಂಬರ್ ಹಾಕಿಸ್ತೀನಿ. ರಾಮಲಿಂಗಯ್ಯ ಎಲ್ಲಿಗೆ ಫೋನ್ ಮಾಡ್ತಾನಂತ ನಾನು ನೋಡ್ತೀನಿ. ಏ ಶಿಷ್ಯ, ದಣಿ, ನೀನು ಮಾಡಿದ ಸರಿನಾ ಅಂತ ಈ ಯಜಮಾನನ್ ಕೇಳೋ. ಏನಾಯ್ತು? ಕಳ್ಳು ಪಚ್ಚ ಕಲ್ಸ್ಕೊಂಡ್ಬಿಟ್ಟೈತೆ. ಕೇಳೋ ಮೊದ್ಲು ಕೇಳೋಲ್ಲ. ಎಲ್ಲ ಆಚೆ ಬಂದ್ಬಿಡ್ತಿತ್ತು. ಐ ಯಾವ್ದಾಳ ಮೇಲೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಗುಜರಿ ವ್ಯಾಪಾರ ಅಲ್ಲ. ಹೀಗೆ ಮಾತಾಡ್ತಾ ಇದ್ರೆ ಅಲ್ಲಿ ಹತ್ತಿ ಮಕ್ ಹೊಡ್ಬಿಡ್ತೀನಿ. ಗೊತ್ತ ತಾನೆ ನಾನು ಯಾರು ಅಂತ? ಗೊಂಡುಗಲಿ ವಂಶದ ಕಟ್ಟಕಡೆಯ ತುಂಡು ಪಾಂಡ್ರಂಗ ಗೊಂಡುಗಲಿ. ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಕೈ ಎತ್ತೋದು ಬೇಡ, ಕಾಲ್ ಎತ್ತೋದು ಬೇಡ. ಮೊದಲು ಆ ಲ್ಯಾಂಡ್ ಲೈನ್ ನಂಬರ್ನ ಯಾಕೆ ಚೇಂಜ್ ಮಾಡಿದೆ ಅದನ್ನ ಹೇಳು. ನೀನು ಲ್ಯಾಂಡ್ಲೈನ್ ನಂಬರ್ ಚೇಂಜ್ ಮಾಡ್ಬಿಟ್ರೆ ನಾವು ಮನೆ ಹತ್ರ ಬರದ್ ಬಿಟ್ಬಿಡ್ತೀವ? ನನಗೆ 26 ಕೆಲಸ ಇರುತ್ತೆ. ಈ ಸಿಟಿನಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಬರೋಕೆ ಆಟೋ ಚಾರ್ಜ್ 400 ರೂಪಾಯಿ ಆಗುತ್ತೆ. ಅದಕ್ಕೆ ನಾನು ಫೋನ್ ಮಾಡ್ತಾ ಇದ್ದೆ. ಈಗೇನ್ ನೀನ್ ದುಡ್ಡು ಕೊಡ್ತೀಯೋ ಇಲ್ಲ ಬೇರೆ ಕ್ರಮ ತಗೋಬೇಕೋ? ನೀವು ಸುಮ್ಮನೆ ಹಿಂಗೊಂದು ಗುಟ್ರ ಹಾಕಿ ಸಾಕು, ಗೋಮಾಳ ಕಿತ್ ಕೈ ಕೊಟ್ಬಿಡ್ತೀನಿ. ನನ್ ಗೋಮಳಕ್ಕೆ ಕೈ
ಆಗ್ತೀರೇನ್ರು? ಸರ್ ಒಂದು ವಾರ ಟೈಮ್ ಕೊಡಿ ಸರ್, ನಿಮ್ಮ ದುಡ್ಡನ್ನ ವಾಪಸ್ ಕೊಡಿಸ್ತೀನಿ. ಒಂದು ವಾರದಲ್ಲೂ ಕೊಡದೇ ಇದ್ರೆ ಅಯ್ಯೋ ಈ ಕಡೆ ಬರಯ್ಯ, ನಿಮ್ಮೇಲೆ ಆಣೆ ಸರ್, ನಾನು ನಿಮ್ಗೆ ದುಡ್ಡು ವಾಪಸ್ ಕೊಡಿಸ್ತೀನಿ. ನೋಡು, ಅದ್ರ ಮೇಲೂ ನೀನ್ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನ್ ಸರ್ ಮಾಡಿಸ್ತೀರಾ? ಬರ ವಾರ ಬರ್ತೀವಿ, ಗೋವಾ ಮಾಡಕ್ ಕೈ ಹಾಕ್ತಿವಿ ಅಷ್ಟೇ. ಇನ್ನೂ 4 ಜನ ಕರ್ಕೊಂಡ್ ಬರ್ತೀನಿ. 4 ಜನನ ಕರೆಸಿ ಫೈಟಿಂಗಾ? ಇಲ್ಲ, ಆ 4 ಜನ ಕರ್ಕೊಂಡ್ ಬಂದು ನಿನ್ನ ಎದುರಿಗೆ ವಿಷ ಕುಡಿಸ್ ಸಾಯ್ತೀನಿ. 4 ಜನ ಹೆಣ ಹೊತ್ಕೊಂಡು ಊರೆಲ್ಲ ಡಂಗೂರ ಸಾರ್ತಾ ಇದ್ರೆ ಇಲ್ಲಿ ನಿನ್ನ ಮರ್ಯಾದೆ ಹೋಗುತ್ತೆ. ರಾಮಲಿಂಗಯ್ಯನವರೇ, ದಯವಿಟ್ಟು ಹೀಗೆ ಮಾಡಬೇಡಿ. ನೋಡಿ, ನೀವು ಸತ್ತು ದೆವ್ವಾಗಿ ಬಂದು ನಮ್ಮನ್ನ ಕಾಡಿದ್ರೆ ನಮ್ಗೆ ತುಂಬಾ ತೊಂದರೆ ಆಗುತ್ತೆ. ಅರೇಂಜ್ ಮಾಡಿಸ್ತೀನಿ. ಹೆದರಿಕೆ ಆಗ್ತಿದ್ಯಾ? ಹಾಗಾದ್ರೆ ನನ್ನ ದುಡ್ಡು ಯಾವಾಗ ಕೊಡಿಸ್ತೀರಿ ಹೇಳಿ? 1 ವೀಕ್ ಟೈಮ್ ಕೊಡಿ, ಡೆಫಿನೆಟ್ ಆಗಿ ನಿಮ್ಮ ಮನಿನ ವಾಪಸ್ ಕೊಡಿಸ್ತೀನಿ. ನೋ ಶಿಷ್ಯ, ನಡಿಯೋ, ಇನ್ನೊಂದು ವಾರ ಆದ್ಮೇಲೆ 4 ಜನ ಕರ್ಕೊಂಬರೋಣ. ಬರೋ. ಅಭಿ, ಇದಕ್ಕೆ ನೀವೇ ಏನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು. ಹಲೋ ಹಲೋ, ಪಾಂಡುರಂಗ ಫೈನಾನ್ಸರ್ ಸರ್, ನಿಮ್ಮ ಹತ್ರ ಬಡ್ಡಿ ಜಾಸ್ತಿ ಸಿಗುತ್ತೆ ಅಂತ ದುಡ್ಡಿಟ್ಟಿದ್ದೆ, ಎಷ್ಟು % ಕೊಡ್ತಾ ಇದ್ದೀರಾ? ಹಲೋ, ಇದು ಪಾಂಡುರಂಗ ಫೈನಾನ್ಸ್ ಅಲ್ಲ, ಇಡಿ ಫೋನ್ ಇಡ್ರಿ ಫೋನ್. ಹಲೋ ಹಲೋ, ಇದು ಪಾಂಡುರಂಗ ಫೈನಾನ್ಸರ್ ಸರ್? ಅಲ್ಲ, ಇಡ್ರಿ ಫೋನ್. ಹೊಸ ಗೋಳು. ಹಲೋ, ಫೈನಾನ್ಸರ್ ಸರ್ ಅಂತ ಯಾಕ್ರಿ ತಲೆ ತಿಂತೀರಾ? ನಿಮ್ಗೆ ಎಷ್ಟ್ರಿ ಬೇಕು ದುಡ್ಡು? 10 ಲಕ್ಷ ಸಾಲ ಬೇಕಿತ್ತು. ಬನ್ನಿ, ಗರ್ಗರಿಯಾಗಿ ಬಿಸಿ ಬಿಸಿಯಾಗಿ ಪ್ರಿಂಟ್ ಮಾಡ್ಕೊಡ್ತೀನಿ, ಇಲ್ಲಿಗೆ ಬನ್ನಿ. ಮಗನೇ, ಯಾವಾಗ ನೋಡಿದ್ಲು ಪಾಂಡುರಂಗ ಫೈನಾನ್ಸಲ್ಸ ಅಂತ ಫೋನ್ ಬರ್ತಾನೆ ಇದೆಯಲ್ಲ, ಯಾಕೋ ಹೀಗೆ? ಯಾರಿಗ್ರಿ ಗೊತ್ತು, ಎಲ್ಲ ನನ್ನ ಕರ್ಮ. ಸ್ವಲ್ಪ ಜಾಗ ಖಾಲಿ ಮಾಡ್ತೀರಾ? ತಲೆ ತಿನ್ಬೇಡ್ರಿ. ನಿನಗೇನ ಬಂತು ದೊಡ್ಡ ಲೋಕ? ಹಲೋ, ಯಾರ್ರೀ? ಕಾಕಾ, ಡಾನ್ ಕಾಕಾ. ನನ್ನ ಹತ್ರ ಕಾಕ ಹೊಡೆದ್ರೆ ನಿನಗೇನೋ ಸಿಗತ್ತೆ? ಮಣ್ಣು. ಅಯ್ಯೋ ಪಾಪಿ ಮುಂಡೆದೆ, ಮುನ್ಸಿಪಾಲ್ಟಿ ಅವರು ಸರಿಯಾಗಿ ಕಸ ಎತ್ತಾ ಇಲ್ಲ. ಕಸ ತೊಟ್ಟಿ ಮುಂದೆ ನಿಂತ್ಕೊಂಡು ಕಾಕ ಅನ್ನೋ ತಂಗ್ಳನ್ನಾದ್ರೂ ಸಿಗತ್ತೆ. ಬಾಸ್, ನೀವ್ ಯಾವತ್ತೂ ಇಷ್ಟು ಗಾಬರಿ ಆಗಿರ್ಲಿಲ್ಲ, ಏನಾಯ್ತು ಬಾಸ್? ಈ ಕಾಕನ್ನ ಯಾರು ತರಲೆ ತರ ಮಾತಾಡ್ಸಿರ್ಲಿಲ್ಲ ಕಣೋ. ಅವನು ಹೇಳ್ತಾರೆ ನೀನು ಎಂಜಲ್ ತಿನ್ನೋ ಕಾಗೆ ಅಂತ. ಅವ್ನು ಬಿಡಲ್ಲ ಕಣೋ. ಏಯ್, ಹೊಸ ಡೈರೆಕ್ಟರ್ಗಳಲ್ಲಿ ಅವ್ನ ನಂಬರ್ ಕರೆಕ್ಟ್ ಆಗಿದೆಯಾ ನೋಡು. ಹೊಸ ಡೈರೆಕ್ಟರಿ ಪ್ರಕಾರ ಹೆಸರು, ಫೋನ್ ನಂಬರ್ ಕರೆಕ್ಟ್ ಆಗೇ ಇದೆ. ಅದು ಪಾಂಡುರಂಗ ಫೈನಾನ್ಸ್ ಅವ್ರದೇ ನಂಬರು. ಹೌದೇನಾ? ಬೆಳಿಗ್ಗೆ ಎದ್ದು ನಿನ್ನ ಬಚ್ಚಲ್ ಮಕ್ಕ ನೋಡುದಲ್ಲ, ಅದೇ ಎಡವಟ್ಟಾಗಿತ್ತು. ನಾಳೆ ಫೋನ್ ಮಾಡ್ತೀನಿ, ಬಿಡಲ್ಲ ಕಣೋ. ಶಿಷ್ಯ, ಇವತ್ತು 2ರಲ್ಲಿ ಒಂದು ಇತ್ಯರ್ಥ ಆಗ್ಲೇಬೇಕು. ನಾನು ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ, ನೀವು ಸುಮ್ಮನೆ ದಿಕ್ಕಪ್ಪಿಸ್ಬಿಡಿ. ಒಂದು ಅವನಿರ್ಬೇಕು, ಇಲ್ಲ ನೀವಿರ್ಬೇಕು. ನನ್ನ ಮಗನ್ ನೋಡಕ್ ಬಂದ. ಹೌದಮ್ಮ, ನೋಡಿ ಅಲ್ಲಿ. ಅದು 3 days ವ್ರತ. ನನಗೆ ಟೈಮ್ ಇಲ್ಲಮ್ಮ, ಮೊದಲು ಎಬ್ಸಿ ಅವನ್ನ. 3 ದಿನದ ವ್ರತ ಮುಗಿಯೋದ್ರೊಳಗಡೆ ಏನಾದ್ರೂ ಅವ್ರ ಬಾಯಿ ಬಿಟ್ರೆ, ಅವ್ರ ಬಾಯಿ ಬಿಡಿಸೋರ್ ನಾಲ್ಗೆ ನೆಗದ್ ಬಿದ್ದು ಹೋಗಿ ಮಾತು ನಿಂತೋಗುತ್ತೆ. ಬಿದ್ದೋಗೋದು ಇವ್ರು ತಾನೆ. ಮುಂದಿನ ವಾರ ದುಡ್ಡು ಕೊಡ್ತೀನಿ ಅಂದಿದ್ದ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಒಂದಿನ ಟೈಮ್ ಕೊಡಿ ಅಂತ ಕೇಳ್ತಿದ್ದಾರೆ. ಒಂದಿನ ತಾನೆ? ಆಯ್ತು, ತಗೊಳ್ಳಿ. ವೇಷ ಹಾಕೊಂಡಿದ್ದಕ್ಕೆ ಅದೇನು ತಪ್ಪು, ಬೈಗಳನ್ನು ತಪ್ಪು. ಪಾಂಡುರಂಗ, ನಿನಗೆ ಇಷ್ಟೊಂದು ಸಹಾಯ ಮಾಡಿದೀವಿ, ನಮಗೇನಿಲ್ವೇನೋ? ಈಗಲೇ ಕೊಡ್ಲು, ಆಮೇಲೆ ಕೊಡ್ಲು. ನೀವು ಕೊಡೋದಕ್ಕೆ ಡಿಸೈಡ್ ಮಾಡ್ಕೊಂಡಿದ್ರೆ ಅಂದ್ಮೇಲೆ ಇವಾಗ್ಲೇನು ಆಮೇಲೇನು? ನೀವೇನೇ ಕೊಟ್ಟರು ಗರ್ಗರ್ ಎಗರ್ ಕೊಡ್ಬೇಕಷ್ಟೇಪ್ಪ. ಆಗಿರುತ್ತೆ, ತಗೊಳ್ಳಿ. ಸ್ವಲ್ಪ. ಹಲೋ, ನಾನು ಕಾಕಾ, ಡಾನ್ ಕಾಕಾ ಮಾತಾಡ್ತಿರೋದು. ಫೋನ್ ಕಟ್ ಮಾಡ್ಬೇಡ ನೀನು, ಮಾತಾಡೋ. ಹಲೋ, ನಾನು ನಿನ್ ಪುಟ್ಟಿ, ನನ್ನ ಇಟ್ಕೊಂಡು ಬಂದಿದ್ದಾರೆ, ಕಾಪಾಡು.
ಗೊತ್ತಾಯ್ತಾ ಕಾಕ ದಾಮ್ ಕಾಕ. ನಿನ್ನ ಮಗಳನ್ನ ಯಾಕೋ ಹೀಗೊಳಿಸ್ತಾ ಇದೀಯಾ? ಅವಳು ನನ್ನ ಮಗಳಲ್ಲ ಕಣೋ, ನಿನ್ನ ಮಗಳು. ನನಗಿನ್ನು ಹನಿಮೂನೇ ಆಗಿಲ್ಲ, ಇನ್ನು ಮಕ್ಳು ಎಲ್ಲಿಂದ ಬರ್ತಾವೋ? ಇಂಥ ನವರಂಗಿ ಆಟ ಎಲ್ಲ ನನ್ನ ಹತ್ರ ಬೇಡಮ್ಮ. ಮಗು ಈಗ ತಾನೇ ನಿನ್ನ ಅಪ್ಪ ಅಂತ ಕರೆದಿದೆ ನೋಡು. ಅರ್ಧ ಗಂಟೆಲಿ ನಾನು ನಿನ್ಗೆ ಫೋನ್ ಮಾಡ್ತೀನಿ. 20 ಲಕ್ಷ ರೆಡಿ ಮಾಡ್ಕೊ, ಕಾಸು ಹೇಳ್ತೀನಿ, ಅಲ್ಲಿಗೆ ತಂದ್ಕೊಡು. ಹಾ ಮಾಡ್ಕ ಫೋನು. ವಾಟ್ ಹ್ಯಾಪನ್? ಇಷ್ಟ ಆಯ್ತು. ಏನ್ ಡ್ರೆಸ್ ಮಾಡ್ಕೊಂಡ್ಬಿಟ್ಟಿಲ್ವಲ್ಲ? ಇಷ್ಟ ಆಯ್ತು. ಇಲ್ಲಿ ಏನಾಗಿದೆ ಅಂತಂದ್ರೆ, ನೀವು ಫೋನ್ನ ಸರೆಂಡರ್ ಮಾಡಿದಿರಲ್ಲ, ನಿಮ್ಮ ನಂಬರ್ನ ಪಾಂಡುರಂಗ ಫೈನಾನ್ಸರ್ ಕೊಟ್ಟಿದ್ದಾರೆ, ಅವ್ರ ನಂಬರ್ನ ನಿಮಗೆ ಕೊಟ್ಟಿದ್ದಾರೆ. ಫೋನ್ ನಂಬರು ಎಕ್ಸ್ಚೇಂಜ್ ಆಗಿ ಹೋಗಿದೆ ಬಾಬಾ. ಆ ಫೈನಾನ್ಸಿಯರ್ ನಂಬರ್ ನಮ್ಗೆ ಬಂದಿದೆ ಅಂತ ಆಯ್ತು. ಕರೆಕ್ಟ್. ಹಾಗಾದ್ರೆ ಅವನು ಫೋನ್ ಮಾಡಿ ಹೆದರ್ಸ್ತಾ ಇದ್ದಿತ್ತು ಪಾಂಡುರಂಗ ಫೈನಾನ್ಸರ್ಸ್ಗೆ. ನನ್ಗನ್ಸುತ್ತೆ ಆ ಕಿಡ್ನಾಪ್ ಆಗಿರೋ ಮಗು ಪಾಂಡುರಂಗ ಫೈನಾನ್ಸರ್ಸ್ದೆ ಅಂತ. ಪಾಪ ಪುಟ್ಟ ಮಗು ಕಣೋ, ಯಾರ ಮಗು ಆಗಲೇನು ಕರಳು ಚುಲ್ಲನ್ನುತ್ತೆ. ಮಗನೇ, ನಿಜವಾಗೂ ನೀನು ನನ್ನ ಮಗನೇ ಆಗಿದ್ದರೆ ಆ ಮಗು ಪ್ರಾಣನ ಉಳಿಸ್ತೀಯ. ಈಗಾಗಲೇ ನಾನು ಒದ್ದಾಡ್ತಿರೋ ಸಾಕು, ಮತ್ಯಾವ್ದನ್ನೋ ತಂದು ತಲೆ ಕಟ್ತಿದ್ದೀರಲ್ಲ. ಆ ಫೈನಾನ್ಷಿಯರ್ ಹೆಸರು ಪಾಂಡುರಂಗಾಚಾರ್ ಅಂತ. ಅಂದ್ರೆ ಆ ಆಚಾರ್ಯ ಮಗಳು ಈಗ ಕಷ್ಟದಲ್ಲಿದ್ದಾಳೆ ಅಂತ ಆಯ್ತು. ಈ 20 ಲಕ್ಷ ಎಲ್ಲಿಂದ ತರೋದು? ಒಂದ್ ಕೆಲಸ ಮಾಡೋಣ, ಅವ್ರ ಹತ್ರ ಜಾಸ್ತಿ ಅಮೌಂಟ್ ಕೇಳೋಣ. 40 ಲ್ಯಾಕ್ಸ್ ಕೇಳೋಣ. 20 ಲ್ಯಾಕ್ಸ್ನ ಕಿಡ್ನಾಪರ್ಸ್ ಕೊಟ್ಬಿಟ್ಟು ಇನ್ ಮಿಕ್ಕಿ 20 ಲ್ಯಾಕ್ಸ್ನ ನಾವೇ ಹಂಚ್ಕೊಳ್ಳೋಣ. ಹೇಗೆ? ಚೆನ್ನಾಗಿದೆ, ಆದ್ರೆ ನಾವು ಕಿಡ್ನಾಪರ್ಸ್ ಆಗ್ತೀವಲ್ಲ. ಆದ್ರೆ ಏನಂತೆ, ಅದ್ರಲ್ಲಿ ನೀವು 10 ಲ್ಯಾಕ್ಸ್ ತಗೊಳ್ಳಿ, ನಾನು 10 ಲ್ಯಾಕ್ಸ್ ತಗೊಂತೀನಿ. ಇದರಲ್ಲಿ ಮತ್ತೆ ಪಾರ್ಟ್ನರ್ಶಿಪ್? ಎಸ್, ಆ ಹುಡುಗಿನ ಬಿಡಿಸಾಗೋ ಆಗುತ್ತೆ, ನಮಗೂ ಮನಿ ಸಿಗುತ್ತೆ. ಆ ಫೈನಾನ್ಸರ್ಸ್ಗೆ ಕಾಲ್ ಮಾಡಿ 40 ಲ್ಯಾಕ್ಸ್ ಡೀಲ್ ಕುದುರಿಸಿ. ಮಗು ಪ್ರಾಣ ಉಳಿಸೋದು ಮುಖ್ಯ ಕಣೋ. ಆದ್ರೆ ನನಗೆ ಮನಿ ಇಂಪಾರ್ಟೆಂಟು. ಹಬಿ, ಲೌಡ್ ಸ್ಪೀಕರ್ ಆನ್ ಮಾಡಿ. ಹಲೋ, ಡಾನ್ ಕಾಕನ. ನಾಳೆ ಸಂಜೆ ಒಳಗೆ 20 ಲಕ್ಷ ನೀನು ತಂದು ಕೊಡ್ಲಿಲ್ಲ ಅಂದ್ರೆ ನಿನ್ನ ಮಗಳು ಪೀಸ್.